ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಏನ್ರಿ ನಿಮ್ದು? ಸರ್ ಅದು ಒಂದು ಸಣ್ಣ ಫಿಲ್ಮ್ ಉಂಟು. ಫಿಲಮ್ಮ? ಯಾರು ಹೀರೋ? ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡಿತೇನೋ ತಂಪಾದ ತೀರ. ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಏನು ಸರ್ ಇವತ್ತು ಲೇಟಾ? ಏನು ಮಾಡೋದಪ್ಪ, ನಮ್ಮ ಹುಡುಗಿಗೆ ಕಾಲೇಜಲ್ಲಿ ಸೀಟ್ ಸಿಕ್ತು. ಅದಕ್ಕೆ ಅಲ್ವಾ ಏನೋ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕಂತ ಹೇಳಿದ್ಲು, ಅದಕ್ಕೆ ಹೋಗ್ಬಿಟ್ಟು ಬಂದೆ. ಕಂಗ್ರ್ಯಾಚುಲೇಷನ್ಸ್ ಸರ್. ನಿಮ್ಮ ಮಗಳು ಡಾಕ್ಟರ್ ಆಗ್ಬೇಕಂತಿದ್ಲಲ್ವಾ? NMC ಕಾಲೇಜಿಂದ ಅಡ್ಮಿಷನ್ ಸಿಕ್ಕಿದೆ. ಮಂಗಳೂರಲ್ವಾ? ತುಂಬ ದೂರ ಆಯಿತು. ಫೀಸಾ ತುಂಬ ಅಂತ ಕೇಳ್ಪಟ್ಟ. ದೂರನೂ ಜಾಸ್ತಿ, ಫೀಸು ಅದಕ್ಕಿಂತನೂ ಜಾಸ್ತಿ. ಏನು ಮಾಡೋದು, ಮಕ್ಕಳಿಗೆ ಒಳ್ಳೇದಾಗಿ ಫ್ಯೂಚರ್ ಕೊಡಬೇಕು. ಅವಳಿಗೆ MBBS ಮಾಡ್ಬೇಕಂತಿತ್ತು. ಪರವಾಗಿಲ್ಲ ಬಿಡಿ ಸರ್, ಮಕ್ಕಳ ಭವಿಷ್ಯಕ್ಕೋಸ್ಕರ ಏನು ಮಾಡಿದ್ರು ಕಮ್ಮಿನೇ. ಸಾಲ ಇದ್ದಿದ್ದೆ ಅಲ್ವಾ? ಸಾಲ ಏನು ಕಡಿಮೆ ಇದೆಯಾ? ಊರಷ್ಟೆಲ್ಲ ಸಾಲ ಮಾಡಿದ್ದೀನಿ, ಏನು ಮಾಡೋದು. ಬರೀ ಹಿಂಗೆ ಆಯ್ತು ನಿಮ್ದೆಲ್ಲ. ಕಳಿಸ್ತೀನಿ ಸರ್, ಐ ಮೇಕ್ ಶೋ ಆಫ್ ಇಟ್ ಸರ್. ಸಾರಿ ಸರ್. ಎಲ್ರಿ ರಿಪೋರ್ಟು? ಎಷ್ಟು ದಿನ ಬೇಕಾ ರಿಪೋರ್ಟ್ಗೆ? ಸಾರಿ ಸರ್. ಗೆಟ್ ಔಟ್. ಏನು ಸರ್ ಸ್ಯಾಲ್ರಿ ಜೋರಾ? ಏನಪ್ಪ ಆಯ್ತು, ಅವಳಿಗೆ ನಂಗೆ ನೋಡ್ತಿದ್ಯಾ? ಇಷ್ಟೇ ಸರ್ ಜೀವನ. ನಾವಿಲ್ಲಿ ಇಷ್ಟಪಟ್ಟು ಕೆಲಸ ಮಾಡ್ತಿಲ್ಲ, ಕೆಲಸ ಮಾಡಲ್ಲೇ ಏನಾದರೂ ಇಷ್ಟಪಡಬೇಕು. ಇಲ್ಲ ಅಂದರೆ ಜೀವನ ಹೆಂಗೆ ನಡೆಯುತ್ತೆ ಸರ್? ಲೈಫಲ್ಲಿ EMI ಲೈಫಲ್ಲೋ ಗೊತ್ತಾಗ್ತಿಲ್ಲ. ಫಸ್ಟ್ ಮನೆಗಂತ ಹೋಮ್ ಲೋನು, ಆಮೇಲೆ ಮಕ್ಕಳ ಮದುವೆಗಂತ ಪರ್ಸ್ನಲ್ ಲೋನು, ಫ್ಯಾಮ್ಲಿ ದೊಡ್ಡದಾಯ್ತಂತ ಕಾರ್ ಲೋನು, ಆಮೇಲೆ ಮಕ್ಕಳಿಗಂತ ಎಜುಕೇಷನ್ ಲೋನು. ಇಷ್ಟೇ ಸರ್ ಜೀವನ. ನಾವೆಲ್ಲ ಮಿಡಲ್ ಕ್ಲಾಸ್ ಜನ. ಸೊಸೈಟಿಯಲ್ಲಿ ಹೆಸರಿರತ್ತೆ ಹೊರತು ನಮಗಂತೂ ಲೈಫಲ್ಲಿ ಏನಿರಲ್ಲ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಷನ್ನು? ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಷನ್ನು?
ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಬೆಳಗಾವಿಯಲ್ಲಿ ರೌದ್ರಾವತಾರ ತಾಳಿದೆ ನದಿಗಳು. ಪಂಚಗಂಗಾ ನದಿಗೆ ನಿರ್ಮಿಸಿರುವಂತ ಬ್ಯಾರೇಜ್ ಕೂಡ ಮುಳುಗಡೆಯಾಗಿದೆ. ಕೊಲ್ಲಾಪುರ ನಗರದ ಹೊರವಲಯದಲ್ಲಿರುವ ಅಬ್ಜೆಕ್ಷನ್ ಎಂತದ್ದು ಅಬ್ಜೆಕ್ಷನ್? ಇವರು ಸನ್ಫ್ಲವರ್ ಆಯಿಲ್ ಕೇಳಿದ್ದು, ಇವರು ಕೊಟ್ಟದ್ದು. ಮೈ ಲಾರ್ಡ್, ನನ್ನ ಕ್ಲೈಂಟ್ ಕೇಳಿದ್ದು. ಹಾಯ್ ಪಾ. ಏನಮ್ಮ ಇಷ್ಟು ಲೇಟ್ ಆಗ ಬರೋದು? ಸಾರಿ. ಹೋಗ್ ಫಸ್ಟ್ ಮುಖ ತೊಳ್ಕೊಂಡ್ ಬಾ, ಹೋಗು. ಲೇಟ್ ಆಯ್ತು, ಬೇಗ. ಆಯ್ತಾಯ್ತು, ಬಂದೆ. ಏನ್ಪಾ ಬಾಳಮ್ಮ, ಏನ್ ಮಾಡ್ತಾ ಇದ್ದೀರಾ? ನಾನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡ್ತೀಯಾ? ಸ್ವಲ್ಪ. ಸ್ವಲ್ಪನಾ? ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಫುಲ್ ಚೆನ್ನಾಗಿದೆ. ನಿನಗೆ ಬಾ ಬಾ ಹೋಗೋಣ. ಹಾಕು ಮಾಮ್ಸ್. ಚಿಯರ್ಸ್. ಮೆಲ್ಲು ಕುಡಿಲ. ಯಾಕೆ ಏನ್ ಬಂದಿದೆ ನಿಂಗೆ? ಎಷ್ಟು ಕುಡಿದ್ರು ಹೇಳ್ತಾನೆ ಇಲ್ಲ. ಏನ್ ಮಾಡೋದು? ಕುಡಿಯೋರ್ದೆಲ್ಲ ಇಷ್ಟ. ಎಷ್ಟೊತ್ತಿ ಹೇಳಿದ್ರು ಇಷ್ಟ. ಹಾಕ್ಲಾ? ಹೇಳು. ಸಾಕು. ಸುಮ್ಮನೆ ಕುಡಿ ಸೈಲೆಂಟ್ ಆಗಿ. ಕೇಳಿಲ್ಲ, ಕುಡಿಯೋದ್ರಿಂದ ಏನ್ ಕಷ್ಟ ಹೋಗಲ್ಲ. ಕುಡಿದೆ ದುಃಖ ಎಲ್ಲ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಹಂಗೇನಿಲ್ಲ. ಈ ಸಮಾಜ ನಮಗ್ ಚೆನ್ನಾಗಿ ಕುಡಿಯಕ್ ಹೇಳ್ಕೊಡತ್ತೆ. ಆದ್ರೆ ಕುಡಿದೆ ಈ ದುಃಖ ಹಂಚ್ಕೊಳಕ್ ಹೇಳ್ಕೊಟ್ಟಿಲ್ಲ. ಆಚಾರ ಗಾಂಡ್ ಮಾರೆ ಗುದಾ ಕ್ಯಾ ಕರೆ. ಅದೆಲ್ಲ ಇರ್ಲಿ, ಕೆಲ್ಸ ಹೆಂಗ್ ನಡೀತಿದೆ ಹೇಳು. ಅದೇನಪ್ಪ, ಪಿಂಡೆಗೆ ಹೋಗ್ಲಿ, ಅದು ಏನು ಉಪಯೋಗ ಅಲ್ಲ. ಯಾಕೇನಾಯ್ತು? ಇದನ್ನಲ್ಲ ಅವನು ಮುಂಡಾನ ಮಗ. ಇದಾನ ಅವನು, ನನ್ನ ಬಾಸ್ ಅವನು. ಹೇಳು, ಕುರ್ಕಿರ್ ಪಾಕ್ಲಾ? ನಾಳೆನೆ ಹೋಯ್ತೀನಿ. ನಾವೇನ್ ಕಂಡೀಷನ್ ಇದೀವ ಅವ್ನು ಹೇಳು ಮಾಮ್ಸ್. ಏನ್ ಬಿಡಪ್ಪ, ಅಮ್ಮುಕ್ಕು ಡುಮ್ಮುಕ್ಕು ಏನಾಗಲ್ಲ. ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಅಲೈವ್. ಕೂತ್ಕೊಳ್ಳಲು ಕತ್ತೆ ವಯಸ್ಸಾದಂಗೆ ವಯಸ್ಸಾಗೈತೆ. ನಿಂದೊಳ್ಳೆ ನೀನೇನಾಯ್ತು ಹೇಳು, ನಾನಿಲ್ವಾ? ಕಾಲೇಜ್ ಹೋಗೋಸ್ ದೊಡ್ಡವಳಾಗ್ಬಿಟ್ಲಿ ಖುಷಿ. ಯಾರದೇ ನಿನ್ ದೊಡ್ಡ ಮಗಳು? ಅಯ್ಯೋದೊಬ್ಳೆ. ಏನ್ ಕುಡಿದಿದ್ಯಾ? ಹಾಕ್ ಸ್ವಲ್ಪ ಇಲ್ಲಿ. ಅಪ್ಪ ದೊಡ್ಡವಳಾಗಿದ್ದಾಳೆ ಇವಾಗ. MBBS ಮಾಡ್ಬೇಕಂತಿದ್ದಲ್ಲ ಅವಳು. ಇವಾಗ ಮಂಗ್ಳೂರ್ ಕರ್ಕೊಂಡು ಹೋಗ್ಬೇಕು ಇವಾಗ. ಅವಳು ಎಲ್ಲ ಒಳ್ಳೇದೇ ಆಗ್ತಿರೋದು ಇವಾಗ. ಅವಳಿದ್ದೆ ಮಾತ್ರ ಚೆನ್ನಾಗಿರ್ತಾ ಇತ್ತು. ಯಾರು? ನಾನು ಹೆಂಡತಿ ಪಾರ್ವತಿ. ಅವಳಲ್ಲಿದ್ದಾಳೆ, ನಾನಿಲ್ಲಿ. ಅವಳು ಖುಷಿ ಪಡ್ತಾ ಇದ್ಲು ನಮ್ ಖುಷಿ ನೋಡಿ. ಬಿಡೋ ಅವೆಲ್ಲ, ತಗೋ ಎಣ್ಣೆ ಕುಡಿ. ಕೇಳ ಇಲ್ಲಿ ನೋಡು, ಚೆನ್ನಾಗಿ ಮಳೆ ಬರ್ತೈತಲ್ವಾ, ಬಿಸಿ ಬಿಸಿ ಟೀ ಕುಡಿತೀವಿ ನೋಡು. ಅದನ್ನ ಸ್ಮೆಲ್ಲು, ಅದನ್ನ ಟೇಸ್ಟ್ ಅಪ್ಪ ಹಂಗ್ ಕಿಕ್ ಕೊಡತ್ತೆ. ಅದೇ ಕಣೋ ಬಾರು. ಇದ್ಯಾವುದು ಅಪ್ಪಿ ಒಳ್ಳೆ. ಕೇಳ ಇಲ್ಲಿ ನಿನ್ನ ಅಜ್ಜಿ, ನೀನೊಬ್ಬ. ಲವ್ ಸ್ಟೋರಿ ಕೇಳಿ ಲೈಟು ಆಫ್ ಆಗೈತೆ. ಇದನ್ನ ಬ್ಯಾಟಿನೇ ಹೇಳ ಬಿಡು. ಹಂಗೇ ನಾವು ಬಾಯಲ್ಲಿ ತಗೊಂಡು ಹೋಗ್ತೀವಲ್ಲ ಟೀನಾ, ಹಂಗೇ ಬಿಡು. ಹಿಂಗೆ ಹೇಳ್ತದು.
ಹಂಗೆ ಬಿಟ್ಟು ಹೋದ್ಲ ಅವಳು. ಹಾಟಲ್ಲಿ ಟೂತ್ ಮಾಡ್ಬಿಟ್ಲ ಅವಳು. ಕೇಳಲ್ಲ, ಹೆಂಗ್ ಕೇಳ್ಬೇಕಂತ ಗೊತ್ತಾಗ್ತಿಲ್ಲ. ಕೇಳು, ನಾನಿಲ್ವಾ? ಖುಷಿ ಇದ್ದಾಳಲ್ವಾ? ಅದೇ ನಿನ್ ದೊಡ್ಡ ಮಗಳು ಇರೋದೇ ಒಬ್ಳು. ಹೇಳು, ನೀನ್ ಆಯ್ತು ಹೇಳು, ಎಲ್ಲ ಒಂದೇ. ಖುಷಿಗೆ ಚೆನ್ನಾಗಿ ಲೈಫ್ ಮಾಡ್ಕೊಡ್ಬೇಕು. ಮಾಡ್ಕೊಡೋಣಂತೆ ಬಿಡು. 20 ಲಕ್ಷ ಆಗತ್ತ ಕಾಲೇಜ್ ವಿದ್ಯಾಸಕ್ಕೆ. ಯಾವ ಕಾಲೇಜ್? ಅದೇ ಮಂಗಳೂರು ಮೆಡಿಕಲ್ ಕಾಲೇಜ್. ನಿನ್ಗೆ ಬೆಂಗಳೂರೇ ಬರ್ಬಿಡು, ನೀನ್ ಟೆನ್ಷನ್ ತಗೋಬೇಡ. ನೀನು ಎಣ್ಣೆ ಕೊಡ್ಬಿಟ್ಟು ಏನೋ ಮಾತಾಡ್ತಿದ್ಯಾ. ಹೇಳು, ಬೇಕಾ? ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಬೇಡ ಬೇಡ, ಕುಡಿಯ. ಆಯ್ತು ಬಿಡು. ಸಾಕು ಸಾಕು, ಹೋಗೋಣ. ಏನಂತದಕ್ಕೆ? ಬೆಳಗ್ಗೆ ಆಯ್ತು ನೋಡಿ, ಎದ್ದೇಳಿ. ಮಂಗಳೂರಿಗೆ ಬೇರೆ ಹೋಗ್ಬೇಕಲ್ಲ ಇವತ್ತು. ಫಸ್ಟ್ ಡೇ ಕಾಲೇಜ್ ಬೇರೆ ಇದೆ ಇವತ್ತು. ಕೆಳಗಡೆ ಹೋಗಿರು, ನಾನು ಬರ್ತೀನಿ. ನಿಜ ಕಡುವ ನೋವನ್ನ ಬಚ್ಚಿಟ್ಟು ಈ ಅಪಾರ ಮೌನ ಮಾಯವನ್ನು ಅಪ್ಪಿಕೊಂಡು ಅಸತ್ಯ ಸಂತೋಷದಲ್ಲಿ ಪಯಣಿಸುವುದೇ ಈ ಜೀವನ.